ಕನ್ನಡ ಗಣಕ ತರಬೇತಿ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಗೆಳೆಯ ಆರ್ಯ ಪ್ರಸಾದ್ ಅವರನ್ನು ಕಳೆದ ಒಂದು 12-15 ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೀನಿ. ಈ ಕೇಂದ್ರವನ್ನು ಒಂದು ಮಹತ್ವಾಕಾಂಕ್ಷೆ, ಒಂದು ಕನಸು ಅಂತ ಇದನ್ನು ಕರೆಯೋಣ. ಕನ್ನಡಕ್ಕಾಗಿ ಏನಾದರೂ ನಮ್ಮದೊಂದು ಕೊಡುಗೆ ಸಲ್ಲಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಕೆಲಸ ಮಾಡುವಂಥವರು ಭಾಳ ಕಡಿಮೆ ಜನ, ಮಾತಾಡುವಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಅವರು ಕಾಣಿಸ್ತಾರೆ. ಭಾಷಣಗಳಲ್ಲಿ ಅವರ ಅಭಿಮಾನ ಉಕ್ಕಿ ಹರಿಯುತ್ತದೆ. ಆದರೆ ಅದನ್ನು ಒಂದು ಸೇವೆ ಅಂತ ಭಾವಿಸ್ಕೊಂಡು ಮಾಡುವಂಥವ್ರು ಕಡಿಮೆ. ಅಂಥ ವಿರಳ ವ್ಯಕ್ತಿಗಳಲ್ಲಿ ಆರ್ಯ ಪ್ರಸಾದ್ ಅವರು. ಆಗಾಗ ನಾವು ಒಡನಾಡ್ಕೊಳ್ತಾ ಇರ್ತೀವಿ. ಒಡನಾಟ ಅಂತ ಅಂದರೆ, ಮಾತುಕತೆ ಅಂತ ಅಂದರೆ, ನಾವೇನು ಮಾಡ್ತಾ ಇದ್ದೀವಿ ಇದನ್ನು ಸರ್ಕಾರ ಗುರುತಿಸಬೇಕು, ಪ್ರೋತ್ಸಾಹಿಸಬೇಕು. ದೊಡ್ಡ ಮಟ್ಟದಲ್ಲಿ ಅವರು ಕೂಡ ರಾಜ್ಯೋತ್ಸವ ಭಾಷಣಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಉನ್ನತ ಶಿಕ್ಷಣ ಸಚಿವರಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದಂತಹ ಮುಂದಿನ ಮಂತ್ರಿಗಳಿಗೆ ಒಂದು ಮಾದರಿಯನ್ನು ನಿರ್ಮಾಣ ಮಾಡಿಕೊಟ್ಟಂಥ CN ಅಶ್ವಥ್ ನಾರಾಯಣ್ ಅವರಿಗೆ ಅದೆಲ್ಲವನ್ನೂ ಕೂಡ ವಿವರಿಸಬೇಕಾದಂಥ ಅಗತ್ಯ ಇಲ್ಲ. ರಾಜ್ಯೋತ್ಸವ ಭಾಷಣದ ಸಂದರ್ಭದಲ್ಲಿ ಏನೇನು ಮಾತನಾಡ್ತಾರೋ ಅದರ ಜೊತೆಗೆ ಕನ್ನಡವನ್ನು ಅನುಷ್ಠಾನಗೊಳಿಸುವಂಥ ವಿಚಾರದಲ್ಲೂ ಕೂಡ ಹಳೆಯ ಆಶ್ವಾಸನೆಗಳನ್ನೇ ಹೊಸ ರೀತಿಯಲ್ಲಿ ಕೊಡ್ತಾ ಇರ್ತಾರೆ. 300ಕ್ಕೂ ಹೆಚ್ಚು ಸುತ್ತೋಲೆಗಳು ಹೊರಡಿಸಲ್ಪಟ್ಟಿವೆ. ಕನ್ನಡ ಅನುಷ್ಠಾನದಲ್ಲಿ ಬರಬೇಕು, ಆಡಳಿತದಲ್ಲಿ ಬರಬೇಕು ಅಂತ. ಆದರೆ ವಿಧಾನಸೌಧದಲ್ಲಾಗಲಿ, ವಿಕಾಸಸೌಧದಲ್ಲಾಗಲಿ, ಬಹುಮಹಡಿಗಳ ಕಟ್ಟಡದಲ್ಲಾಗಲಿ, ವಿಶ್ವೇಶ್ವರಯ್ಯ ಗೋಪುರದ ಕಟ್ಟಡದಲ್ಲಾಗಲಿ ಪೂರ್ಣ ಪ್ರಮಾಣದಲ್ಲಿ ವ್ಯವಹಾರದಲ್ಲಿ ಕನ್ನಡ ಬಳಕೆಯಲ್ಲಿ ಇದೆಯೇ ಎನ್ನುವಂಥದ್ದು ಅನುಮಾನಾಸ್ಪದವಾಗಿದೆ. ಇದು ಭಾಳ ಮುಖ್ಯವಾದಂಥ ಕಾರಣ ಏನು ಅಂತಾದರೆ, ಬೇರೆ ರಾಜ್ಯಗಳಿಂದ ಬರುವಂಥ IAS ಅಧಿಕಾರಿಗಳು, ನಮ್ಮವರೇ ಆಗಿರುವಂಥ KS ಅಧಿಕಾರಿಗಳು, ಒಂದು ಮಾದರಿ ಅವರ ಎದುರುಗಡೆ ಇರ್ತದೆ, ಕಂಪ್ಯೂಟರ್ನಲ್ಲಿ ಇರ್ತದೆ. ಕಂಪ್ಯೂಟರ್ ಮುಂದೆ ಕೂತಿರುವಂಥವರು ಭಾಳ ಸುಲಭವಾಗಿ ಹಳೆಯ ಮಾದರಿಗಳನ್ನು ಇಟ್ಕೊಂಡು ಅವ್ರಿಗೆ ಬೇಕಾದಂಥ ಯಾವುದೇ ಪತ್ರವನ್ನಾದರೂ ಕ್ಷಣ ಮಾತ್ರದಲ್ಲಿ ಸಿದ್ಧಪಡಿ ಕೊಡ್ತಿರ್ತಾರೆ. ಕನ್ನಡದಲ್ಲೇ ಅವರು ಕಲಿದೇ ಇರೋದ್ರಿಂದ, ಕನ್ನಡದ ಬಗ್ಗೆ ಆಸಕ್ತಿ ಇಲ್ಲದೆ ಇರೋದ್ರಿಂದ, ಕನ್ನಡದ ಬಗ್ಗೆ ಅಭಿಮಾನವೂ ಇಲ್ಲದೆ ಇರೋದ್ರಿಂದ, ನಾವು ಕನ್ನಡಿಗರು ಸರ್ಕಾರದ ಕನ್ನಡ ಅನುಷ್ಠಾನ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕಾದ್ರೆ ನಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಅವರು ಮನಃಪೂರ್ವಕವಾಗಿ ಪ್ರಯತ್ನ ಮಾಡಲ್ಲ. ಅವ್ರಿಗೇನು ಅಂದರೆ, ಆ ಗಳಿಗೆಯಲ್ಲಿ ಸಾಹೇಬ್ರೇನೋ ಆದೇಶ ಮಾಡ್ತಾ ಇರ್ತಾರೆ, ಏನೋ ಬೇಕು ಅಂತ ಮಾಹಿತಿ ಕೇಳ್ತಿರ್ತಾರೆ. ಮಾಹಿತಿ ಇಂಗ್ಲೀಷ್ನಲ್ಲಿ ಇರ್ತದೆ, ಕಂಪ್ಯೂಟರ್ನಲ್ಲಿ ಇರ್ತದೆ, ಅದನ್ನು ತೆಗೆದು ಕೊಡ್ತಾ ಇರ್ತಾರೆ. ಒಂದು ರಜಾಪತ್ರ ಕೊಡುವಂಥ ಸಂದರ್ಭದಲ್ಲೂ ಇಂಗ್ಲೀಷ್ನಲ್ಲಿ ಅವರು ಕೊಡ್ತಾ ಇರ್ತಾರೆ ಅಂತ ಅಂದರೆ, ನಮ್ಮಲ್ಲಿ ಎಷ್ಟರ ಮಟ್ಟಿಗೆ 300 ಸುತ್ತೋಲೆಗಳಾದಮೇಲೂ ಕೂಡ ಕನ್ನಡದಲ್ಲಿ ಅನುಷ್ಠಾನ ಬಂದಿದೆ ಅನ್ನುವುದು ಪ್ರಶ್ನಾರ್ಹವಾಗಿ, ಅನುಮಾನಾಸ್ಪದವಾಗಿ ಉಳಿದಿದೆ ಎನ್ನುವಂಥದ್ದನ್ನು ಗಮನಿಸಬೇಕು. ಆದ್ದರಿಂದ ಅಂಥವರನ್ನೂ ಕೂಡ ಸರಿಪಡಿಸುವುದಕ್ಕೆ ನಮ್ಮಲ್ಲಿ ಕ್ರಮಗಳಿವೆ, ಮಾರ್ಗಗಳಿವೆ, ಆದೇಶಗಳಿವೆ. ಆ ಆದೇಶಗಳನ್ನು ಜಾರಿಗೊಳಿಸುವಂಥ ಸಂದರ್ಭದಲ್ಲಿ ತೊಡಕುಗಳನ್ನು ನಾವು ಎದುರಿಸ್ತಾ ಇದ್ದೀವಿ, ಮುಲಾಜುಗೊಳಗಾಗ್ತಾ ಇದ್ದೀವಿ, ದಾಕ್ಷಿಣ್ಯಕ್ಕೊಳಗಾಗ್ತಾ ಇದ್ದೀವಿ. ದೊಡ್ಡವರ ವಿರುದ್ಧವೇ ನಾವೇನಾದರೂ ಕ್ರಮ ತೆಗೆದುಕೊಳ್ಳಕ್ಕೆ ಹೋದರೆ ಏನಾಗಬಹುದು ಅಂತ ಆಲೋಚನೆ ಮಾಡುವಂಥ ಸನ್ನಿವೇಶದಲ್ಲಿ ನಾವಿದ್ದೀವಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಕೂಡ IAS ಅಧಿಕಾರಿಗಳು ಕನ್ನಡ ಅನುಷ್ಠಾನದಲ್ಲಿ ತಪ್ಪುಗಳನ್ನು ಮಾಡಿದ್ರೆ, ಆಸಕ್ತಿ ತೋರಿಸ್ತಾ ಇದ್ದರೆ ಅಂಥವ್ರಿಗೂ ಕೂಡ ತಿಳುವಳಿಕೆ ಪತ್ರವನ್ನು ಕೊಟ್ಟು ಮುಂದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳುವ ರೀತಿಯಲ್ಲಿ ಕಾನೂನುಗಳಿವೆ. ಆದರೆ ಆ ಕಾನೂನುಗಳು ಜಾರಿಗೊಳ್ಳುವುದರಲ್ಲಿ ತೊಡಕುಗಳಿವೆ. ಆ ತೊಡಕುಗಳನ್ನು ಬಿಡಿಸ್ಕೊಡೋದಕ್ಕೆ ಆಯಾ ಇಲಾಖೆಯ ಮಂತ್ರಿಗಳಾಗಿರುವಂಥವ್ರಿಗೆ, ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾಗಿರುವಂಥವ್ರಿಗೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಯಾರ ವ್ಯಾಪ್ತಿಯಲ್ಲಿ ಬರ್ತದೋ ಆ ಮಂತ್ರಿಗಳಿಗೆ ಒಂದು ಇಚ್ಛಾಶಕ್ತಿ ಅನ್ನುವಂಥದ್ದು, ಸಂಕಲ್ಪ ಅನ್ನುವಂಥದ್ದು, ಒಳಗಡೆ ಕನ್ನಡಾಭಿಮಾನ ಅನ್ನುವಂಥದ್ದು ನಾಲಿಗೆಯ ಮೇಲೆ ಮಾತ್ರ ಅಲ್ಲದೇನೆ ಹೃದಯದಲ್ಲೂ ಇರಬೇಕಾದಂಥ ಅಗತ್ಯ ಇದೆ. ಈಗ ಪ್ರಸಾದ್ ಅವರು ಹೇಳಕ್ಕೆ ಹೊರಟಿರುವಂಥದ್ದು ಅದೇನೆ. 21 ವರ್ಷಗಳಿಂದ ಈ ಕನ್ನಡ ಗಣಕ ತರಬೇತಿ ಕೇಂದ್ರವನ್ನು ಅವರು ಉಚಿತವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಇವತ್ತು ಇಂಗ್ಲೀಷ್ನಲ್ಲಿ ಈ ಥರನಾಗಿರುವಂಥದ್ದನ್ನು ಕಲಿಸೋದಕ್ಕೆ 3 ತಿಂಗಳ ಕೋರ್ಸುಗಳಿಗೆ, 6 ತಿಂಗಳ ಕೋರ್ಸ್ಗಳಿಗೆ, 1 ವರ್ಷದ ಕೋರ್ಸುಗಳಿಗೆ ಸ್ವತಃ ಕಲಿತಾ ಇರುವಂಥವರೇ ಎಷ್ಟು ಹಣವನ್ನು ಶುಲ್ಕದ ರೂಪದಲ್ಲಿ ಕೊಟ್ಟು ಅಲ್ಲಿ ಕಲಿಯುತ್ತಾರೆ, ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋಕ್ಕೆ ಅನ್ನುವಂಥದ್ದು ನಾವು ಗಮನಿಸ್ತೀವಿ. ಅಂದರೆ ಇಂಗ್ಲೀಷ್ನಲ್ಲಿ ಕಲಿಯುವವರಿಗೆ ಸಂಸ್ಥೆಗಳು ಸಾಕಷ್ಟು ಶುಲ್ಕವನ್ನು ವಿಧಿಸಿ ಅದರಿಂದ ಅವರು ದೊಡ್ಡವರಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಕನ್ನಡವನ್ನು ಅನುಷ್ಠಾನದಲ್ಲಿ ತರೋದಕ್ಕೆ ನಮ್ಮ ಮುಂದಿನ ತಲೆಮಾರನ್ನು ಸಜ್ಜುಗೊಳಿಸಬೇಕು ಅನ್ನುವಂಥ ಆಸೆ ಇಟ್ಕೊಂಡು ಅದನ್ನು ಸೇವೆಯಾಗಿ ಉಚಿತವಾಗಿ 21 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. 4-5 ಜನ ಸಿಬ್ಬಂದಿ ವರ್ಗದವರನ್ನು ಇಟ್ಕೊಂಡಿದ್ದಾರೆ.
ಅವರಿಗೆ ಕಾಲಕ್ಕೆ ಜೀವನೋಪಾಯಕ್ಕೆ ಬೇಕಾದಂಥ ಸಂಬಳವನ್ನು ಕೊಡಬೇಕಾಗಿ ಬರ್ತದೆ. ಈ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಅಂದರೆ CN ಅಶ್ವತ್ಥನಾರಾಯಣ್ ಅವರ ಒಂದು ಅನುಷ್ಠಾನ ಏನು ಮಾಡ್ಕೊಂಡಿದ್ದಾರೆ ಸಮಾಜ ಸೇವಾ ಉದ್ದೇಶಕ್ಕೆ, ಅದರಿಂದ ನೆರವು ಪಡೆದುಕೊಳ್ಳಬೇಕು. ಯಾಕೆ ಅಂತ ಅಂದರೆ ಈಗ 2-3 ತಿಂಗಳಿಂದ ನಮ್ಮ ಸೂಚಕರಿಗೆ, ನಮ್ಮ ಶಿಕ್ಷಕರಿಗೆ ಸಂಬಳವನ್ನು ಕೊಡೋಕ್ಕಾಗಿಲ್ಲ ಅಂತ. ಅಂದರೆ ಕನ್ನಡದ ಬಗ್ಗೆ ಇಷ್ಟು ಪ್ರೀತಿ ಅಭಿಮಾನವನ್ನು ಇಟ್ಕೊಂಡು ಕನ್ನಡವನ್ನು ಆಡಳಿತ ಭಾಷೆಯಾಗಿ ಅನುಷ್ಠಾನಗೊಳಿಸೋದಕ್ಕೆ ಏನೇನು ತೊಡಕುಗಳಿವೆಯೋ ಆ ತೊಡಕುಗಳನ್ನು ಬಗೆಹರಿಸುವ ರೀತಿಯಲ್ಲಿ ನಿಮ್ಮನ್ನೆಲ್ಲ ಸೈನಿಕರ ರೀತಿಯಲ್ಲಿ ಕನ್ನಡದಲ್ಲಿ ಉಚಿತವಾಗಿ ತರಬೇತಿಯನ್ನು ಕೊಟ್ಟು ಅವರು ಸಿದ್ಧಪಡಿಸ್ತಾ ಇದ್ದಾರೆ. ಇನ್ನೂ ಒಂದು ಆಶ್ಚರ್ಯ ಪಡಬೇಕಾದಂಥ ಮತ್ತು ಸರ್ಕಾರದ ಇಲಾಖೆಗಳು ಅವರ ಕೆಲಸವನ್ನು ಶ್ಲಾಘಿಸಬೇಕಷ್ಟೇ ಅಲ್ಲ, ಅವರ ಸಂಸ್ಥೆಯ ನೆರವಿಗೆ ನಿಲ್ಲಬೇಕು. ಯಾಕೆ ಅಂತಂದರೆ ಈ 21 ವರ್ಷಗಳಲ್ಲಿ ಅವರ ಸಂಸ್ಥೆಯಿಂದ ತರಬೇತಿ ಪಡೆದಿರುವಂಥವ್ರ ಸಂಖ್ಯೆ ಸುಮಾರು 55,000. 55,000ದಲ್ಲಿ 45,000 ಇಲ್ಲಿ ಶಿಕ್ಷಣವನ್ನು ತರಬೇತಿಯನ್ನು ಪಡ್ಕೊಂಡಿರುವಂಥವರು ಕರ್ನಾಟಕ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ IT-BT ಕಂಪನಿಗಳಲ್ಲಿ ಅವರು ಕೆಲಸವನ್ನು ಪಡೆದುಕೊಂಡಿದ್ದಾರೆ ಅಂತ ಅಂಕಿಅಂಶಗಳು ಹೇಳ್ತವೆ. ಕೇವಲ ಇಲ್ಲಿ ಏನೋ ನಾವು ಮಾಡಿದ್ದೀವಿ ಅನ್ನುವಂಥದ್ದನ್ನು ಉತ್ಪ್ರೇಕ್ಷಿಸಿ ಹೇಳುವಂಥದ್ದಲ್ಲ. 21 ವರ್ಷಗಳಲ್ಲಿ ಈ ಸಂಸ್ಥೆ ಹೇಗೆ ನಡೆದುಕೊಂಡು ಬಂದಿದೆ, ಅದು ನಿಜವಾದ ಅರ್ಥದಲ್ಲಿ ಹೇಗೆ ಸೇವೆ ಆಗಿದೆ ಅನ್ನುವಂಥದ್ದನ್ನು ಶ್ರುತಪಡಿಸುವಂಥ ದಾಖಲೆಗಳು ನಮ್ಮ ಎದುರುಗಡೆ ಇವೆ. ಆ ದಾಖಲೆಗಳು ಮಾತನಾಡುತ್ತವೆ. ಆ ದಾಖಲೆಗಳಲ್ಲಿ 55,000 ಜನಕ್ಕೆ 21 ವರ್ಷಗಳಿಂದ ಉಚಿತವಾಗಿ ಕನ್ನಡದಲ್ಲಿ, ಇಂಗ್ಲೀಷನ್ನು ಕೂಡ ಅಗತ್ಯವಾಗಿ ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಇಂಗ್ಲೀಷ್ನಲ್ಲಿರುವಂಥ ಪಾರಿಭಾಷಿಕ ಶಬ್ದಗಳೇನಿರ್ತವೆ ಅದಕ್ಕೆ ಸಮಾನಾರ್ಥಕವಾಗಿ ಕನ್ನಡದಲ್ಲಿ ಏನು ಬಳಸಬೇಕು, ಕನ್ನಡದಲ್ಲಿರುವಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ಏನು ಬಳಸಬೇಕು. ಮುಂದೆ ನೀವು ಕಂಪ್ಯೂಟರ್ ಮುಂದೆ ಹೋಗಿ ಕೂತ್ಕೊಂಡ್ರೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡಬೇಕು. ಇವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವರಿಂದ ಮಾಡಿಸ್ಕೋಬೋದು ಅನ್ನುವಂಥ ಒಂದು ಆಲೋಚನೆ ನಿಮ್ಮನ್ನು ಅಲ್ಲಿಗೆ ಬರಮಾಡ್ಕೊಂಡಿರುವಂಥವ್ರಿಗೆ, ಅದರ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂಥವ್ರಿಗೆ ಬರಬೇಕು. ಈ ರೀತಿ ಕಲಿತು ಹೋಗುವುದು ಮುಖ್ಯ ಅಲ್ಲ, ಆತ್ಮವಿಶ್ವಾಸದಿಂದ ನಾನು ಈ ಕೆಲಸವನ್ನು ಮಾಡಬಲ್ಲೆ ಅನ್ನುವಂಥ ಒಂದು ಧೈರ್ಯವನ್ನು ನಿಮ್ಮಲ್ಲಿ ತುಂಬುವುದು ಕೂಡ ಮುಖ್ಯ. ಆ ದೃಷ್ಟಿಯಿಂದ ಬೇರೆ ಬೇರೆ ಸಂಸ್ಥೆಗಳು ಏನನ್ನು ಕಲಿಸ್ತಾ ಇವೆಯೋ, ಗಣಕ ತರಬೇತಿಯನ್ನು ಕೊಡ್ತಾ ಇವೆಯೋ, ಅವಕ್ಕಿಂತ ಭಿನ್ನವಾಗಿ ಆರ್ಯಪ್ರಸಾದ್ ಅವರ ನೇತೃತ್ವದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅವರು ಇಲ್ಲಿಯವರೆಗೆ ಸಂಸ್ಕೃತಿ ಇಲಾಖೆ ಸಚಿವರನ್ನು ಭೇಟಿ ಮಾಡಿದ್ದಾರೆ, ಮನವಿಯನ್ನು ಸಲ್ಲಿಸಿದ್ದಾರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನು ಭೇಟಿ ಮಾಡಿದ್ದಾರೆ. ಮುಂದುವರೆದು ನಾನೇ ಹೇಳಿದೆ, ಈಗ ಹೇಗಿದ್ರೂ CN ಅಶ್ವತ್ಥನಾರಾಯಣ್ ಅವರು ಬರ್ತಾ ಇರೋದ್ರಿಂದ ಅಲ್ಲಿನ ಒಳವರ್ಗಗಳು ಅವರಿಗೆ ಗೊತ್ತಿರೋದ್ರಿಂದ ನಾವು ಸಮಾನವಾಗಿ ಎದುರಿಸ್ತಾ ಇರುವಂಥ ಸಂಕಟಗಳೇನು ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಅವರ ನೇತೃತ್ವದಲ್ಲಿ ಮುಂದೆ ನಾವೇನು ಸಹಾಯವನ್ನು ಪಡಿಬೋದು ಅಥವಾ ಈ ಸಂಸ್ಥೆಯನ್ನು ಗುರುತಿಸಿದ್ರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಕನ್ನಡ ಅನುಷ್ಠಾನದಲ್ಲಿ ತರೋದಕ್ಕೆ ಬೇಕಾಗಿರುವ ರೀತಿಯಲ್ಲಿ ಒಂದು ಆಡಳಿತ ಯಂತ್ರವನ್ನು ಸಜ್ಜುಗೊಳಿಸ್ತಾ ಇದ್ದೀರಿ, ಆದ್ದರಿಂದ ನಾವು ನಿಮ್ಮನ್ನು ಬೆಂಬಲಿಸುತ್ತೇವೆ, ನಿಮಗೆ ಸಹಾಯಧನವನ್ನು, ಧನ ಸಹಾಯವನ್ನು, ಅನುದಾನವನ್ನು ನಾವು ಕೊಟ್ಟರೆ ಕಾಲಕ್ಕೆ ಇದನ್ನು ನೀವು ಸಮರ್ಥವಾಗಿ ಮಾಡ್ಕೊಂಡು ಹೋಗ್ಬೋದು, ಸಂತೋಷವಾಗಿ ಮಾಡ್ಕೊಂಡು ಹೋಗ್ಬೋದು, ಇನ್ನಷ್ಟು ಉತ್ಸಾಹದಿಂದ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಆಲೋಚನೆಯನ್ನು ಇಟ್ಕೊಂಡು ಅವರು ನೀವು ಬನ್ನಿ ನಾವು ಒಟ್ಟಿಗೆ ಸೇರಿ ಒಂದು ಭಿನ್ನಹವನ್ನು CN ಅಶ್ವತ್ಥನಾರಾಯಣ್ ಅವರಲ್ಲಿ ಮಾಡೋಣ ಅಂತ ಅಂದರು. ನನಗೂ ಇಂಥದ್ದೊಂದು ಅವಕಾಶ ಬೇಕಾಗಿದ್ದರಿಂದ ಆಗಬಹುದು ಅಂತ ಒಪ್ಕೊಂಡೆ. ಈಗ ಬೆಳಗ್ಗೆ ನಮಗೆ ಇಲ್ಲಿಗೆ ಬಂದಾಗ ಒಂದು ಆತಂಕ ಎದುರಾಯಿತು. ಅರಮನೆ ಮೈದಾನದಲ್ಲಿ ನಡೀತಿರುವಂಥ ಒಂದು ಮಹಾಸಭೆಯ ಕಾರ್ಯಕ್ರಮದಲ್ಲಿ ಅಶ್ವತ್ಥನಾರಾಯಣ್ ಅವರು ಪಾಲ್ಗೊಳ್ತಾ ಇದ್ದಾರೆ, ಬರುವುದು ಅನುಮಾನ ಅಂತ. ನಾನು ಹೇಳಿದೆ 1 ಗಂಟೆ ತಡವಾದರೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದೇ ಅವರು ಇಲ್ಲಿಗೆ ಬಂದಾಗ ಅವರು 10 ನಿಮಿಷ ಇರ್ತಾರೋ 15 ನಿಮಿಷ ಇರ್ತಾರೋ ಅವರ ಸಮಯ ಮುಖ್ಯ. ಅವರು ಮಂತ್ರಿಗಳಾಗಿದ್ದಾಗ ಎಷ್ಟು ಕ್ರಿಯಾಶೀಲರಾಗಿರ್ತಾ ಇದ್ರೋ, ಎಷ್ಟು ಬ್ಯುಸಿಯಾಗಿರ್ತಾ ಇದ್ರು, ಮಂತ್ರಿಗಳಾಗಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಅಷ್ಟೇ ಬ್ಯುಸಿಯಾಗಿರ್ತಾರೆ. ಯಾಕೆಂದರೆ ಕೆಲಸ ಮಾಡಬೇಕು ಅನ್ನುವಂಥವರಿಗೆ ಅಧಿಕಾರ ಅನ್ನುವಂಥದ್ದು ಮುಖ್ಯ ಅಲ್ಲ. ಆ ಥರನಾಗಿರುವಂಥ ಭಾಳ ಅಪರೂಪದ ವ್ಯಕ್ತಿಗಳಲ್ಲಿ ಅಶ್ವತ್ಥನಾರಾಯಣ್ ಅವರು ಒಬ್ಬೊಬ್ಬರು. ವಿಧಾನಸೌಧಕ್ಕೆ ನಮ್ಮದೇನೋ ಕಷ್ಟ ಇದ್ದಾಗ ನಮ್ಮ BNC ಪ್ರತಿಷ್ಠಾನದ ಅಧ್ಯಕ್ಷನಾಗಿ ಕಟ್ಟೆ ಸತ್ಯನಾರಾಯಣ ಅವರ ಜೊತೆಯಲ್ಲಿ ಅಲ್ಲಿನ ಕಂಬಗಳನ್ನು ಸುತ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಅಶ್ವತ್ಥನಾರಾಯಣ್ ಅವರು ಇದ್ದಾರೆ, ಅವರ ಬಳಿಯಲ್ಲೂ ಹೇಳೋಣ ಅಂತ. ನಾವು ಅಲ್ಲಿ ಹೋದಾಗ ಭಾಳ ಸಂತೋಷದಿಂದ ಅನೇಕ ಮಂತ್ರಿಗಳು ಒಳಗಡೆಗೆ ಅಷ್ಟು ಸುಲಭವಾಗಿ ಬಿಟ್ಕೊಳ್ಳೋದು, ಯಾರು ಬಂದಿದ್ದಾರೆ ಏನು ಎತ್ತ ಅಂತ ಗೊತ್ತಾದಾಗ ಸ್ವಲ್ಪ ಕಾಯಿಸ್ತಾರೆ. ಆ ಅನುಭವ ನಮಗಾಗಿದೆ. ಕಾದು ಹಂಗೆ ಹೊರಟೋಗಿಲ್ಲ ಅಂತ. ಒಂದು ಅರ್ಧ ಗಂಟೆ ಆದಮೇಲೆ ಅವ್ರು ಎಚ್ಚೆತ್ತವರಂತೆ ಇದ್ದಾರೆ ನೋಡಪ್ಪ ಅಂತಾರೆ. ಆಮೇಲೆ ಅವ್ರು ಇದ್ದಾರೆ ಅಂತ ಅಂದರೆ ಏನೋ ದುರ್ದಾನ ಕೊಟ್ಟವರಂತೆ ಒಳಗಡೆ ಮಾಡ್ಕೊಂಡು ಏನು ಬಂದಿದ್ದು
ಅಂತ ಮುಖದ ಮೇಲೆ ಯಾವ ಒಂದು ಸಣ್ಣ ಮಂದಹಾಸವು ಇಲ್ಲದೇನೆ ಮಾತನಾಡಿಸಿ ಆ ನಂತರದಲ್ಲಿ ಕಳಿಸ್ಕೊಡ್ತಾರೆ, ಆಯಿತು ಹೋಗಿ ಮಾಡೋಣ ಅಂತ. ಏನೂ ಆಗಲ್ಲ ಬಹುಮಟ್ಟಿಗೆ, ನಾವೆಲ್ಲ ಹೇಳ್ಕೊಂಡ್ರು ಕೂಡ. ಆದರೆ ಆ ವರ್ಗಕ್ಕೆ ಆ ಪ್ರಭೇದದಲ್ಲಿ ಅಶ್ವಥ್ ನಾರಾಯಣ ಅವರು ಬರುವುದಲ್ಲ. ಈಗ ನಮ್ಮ ಜೊತೆಯಲ್ಲಿ ಅವರ ಮುಖದ ಮೇಲೆ ಎಂಥ ಒಂದು ಮಂದಹಾಸ ಇದೆಯೋ, ನಿಮ್ಮ ಎಲ್ಲ ವಿಚಾರಗಳನ್ನು ನಾನು ಕೇಳಿಸ್ಕೊಳ್ಳೋದು ಮುಖ್ಯ. ಮಂತ್ರಿಗಳು ಕೇಳಿಸಿಕೊಳ್ಳುವುದೇ ಇಲ್ಲ. ಈಗ ಗಮನಿಸ್ತಾ ಇದ್ದೀವಲ್ಲ, ಅವ್ರು ಏನಿದ್ರು ಮಾತುಗಳನ್ನು ಆಡುತ್ತಾರೆ, ಮಾತಿನ ಸಮರಕ್ಕೆ ಇಳಿಯುತ್ತಾರೆ. ಈಗ ನಾಲಿಗೆಗಳೆಲ್ಲ ಎಷ್ಟು ಹರಿತವಾಗಿದೆ ಅಂತ ನಮ್ಗೆ ಗೊತ್ತಿದೆ. ಆದರೆ ಜನಸಾಮಾನ್ಯರ ಸಂಕಟವನ್ನು ಕೇಳಿಸಿಕೊಳ್ಳುವಂಥ ಒಂದು ಕಿವಿ ಇದ್ದವರು ಮಾತ್ರವೇ ಅವರ ಸಂಕಟಕ್ಕೆ ಸ್ಪಂದಿಸಬಲ್ಲರು. ಆಚರಣಾಗಿರುವಂಥ ಅಪರೂಪದ ವ್ಯಕ್ತಿತ್ವವನ್ನು ಅಶ್ವಥ್ ನಾರಾಯಣ ಅವರು ಹೊಂದಿರುವ ಕಾರಣದಿಂದಾಗಿ ನಮ್ಮನ್ನು ಕೂಡಲೇ ಬರಮಾಡ್ಕೊಂಡ ನಂತರದಲ್ಲಿ ಆಲಿಸಿದ್ರು. ಒಂದು 5-10 ನಿಮಿಷ ಏನು ಎತ್ತ ಅಂತ ಅಂದ್ಬಿಟ್ಟು ಆಯಿತು, ಸಂಬಂಧಪಟ್ಟವರಿಗೆ ಇದನ್ನು ಮುಟ್ಟಿಸ್ತೀನಿ ಅಂತ ಅಂದರು. ಆ ಕೆಲಸವನ್ನು ಅವರು ಮಾಡಿರ್ತಾರೆ. ಅದಾದ ಒಂದು 15-20 ನಿಮಿಷಕ್ಕೆ ನಾವು ಯಾವ ಉದ್ದೇಶಕ್ಕೆ ವಿಧಾನಸೌಧಕ್ಕೆ ಹೋಗಿದ್ವೋ ಆ ಕೆಲಸ ಆದೇಶ ರೂಪದಲ್ಲಿ ಮುಖ್ಯಮಂತ್ರಿಗಳೇ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು. ಆದ್ದರಿಂದ ಈ ಸಜ್ಜನಿಕೆ ಎನ್ನುವಂಥದ್ದು ಬಹಳ ಮುಖ್ಯ. ಬಂದಿರುವಂಥವರು ಎಲ್ಲಿಂದ ಬಂದಿದ್ದಾರೆ, ಎಷ್ಟು ಒತ್ತಡದಲ್ಲಿದ್ದಾರೆ, ಎಷ್ಟು ವರ್ಷದಿಂದ ಈ ಥರದ ಸಂಕಟಗಳನ್ನು ಅನುಭವಿಸ್ತಾ ಇದ್ದಾರೆ, ನನಗೆ ಇರುವಂಥ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಅವ್ರ ಕೆಲಸವನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಅನ್ನುವಂಥ ಆಲೋಚನೆ ಮಾಡುವಂಥ ಮನೋಧರ್ಮ ಇರುವಂಥವರು. ಅದರಿಂದಾಗಿಯೇ ಪ್ರಸಾದ್ ಅವರು ಪ್ರಾರಂಭದಲ್ಲಿ ಹೇಳಿದ್ರು, ಈ ಸಂಸ್ಥೆಯ ಸ್ವರೂಪ ಏನು, ಇಲ್ಲಿ ಕಲಿಯಕ್ಕೆ ಬರುವಂಥವ್ರು ಯಾರು, ಕಲಿತ ನಂತರದಲ್ಲಿ ಅವರ ಭವಿಷ್ಯವನ್ನು ಸ್ವತಂತ್ರವಾಗಿ ರೂಪಿಸ್ಕೊಳ್ಳೋದಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ, ಎಂತೆಂಥ ಕಡೆ ಇಲ್ಲಿಂದ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಿರುವಂಥವರು ಸಲ್ಲುವುದಕ್ಕೆ ಸಾಧ್ಯ, ಇದೆಲ್ಲವೂ ಕೂಡ ಆಗ್ತದೆ. ಕೊನೆಯಲ್ಲಿ ನಾನು ಶಾಸಕರ ಗಮನಕ್ಕೆ ತರೋದಕ್ಕೆ ಬಯಸುವಂಥದ್ದು ಏನು ಅಂತಂದರೆ, ಆರ್ ಎ ಪ್ರಸಾದ್ ಅವರು ಸಂಸ್ಥಾಪಕರಾಗಿರುವಂಥ ಈ ಸಂಸ್ಥೆ, ನಾನು ಅಧ್ಯಕ್ಷನಾಗಿರುವಂಥ BMC ಪ್ರತಿಷ್ಠಾನ, ಈ ನಮೂನೆಯ ಕೆಲವು 7-8 ಸಂಸ್ಥೆಗಳಿವೆ. ನಮ್ಮದೆಲ್ಲ ಏನು ಪರಿಸ್ಥಿತಿ ಅಂತಂದರೆ ಒಂದೇ ಥರನಾಗಿರುವಂಥ ಸಂಕಟ. ನಮ್ಮನ್ನೆಲ್ಲವನ್ನೂ ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕನ್ನಡ ಸಂಘ ಸಂಸ್ಥೆಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಕರೆದು ಆ ಅರ್ಜಿಗೆ ನಾವು ಏನೇನು ತುಂಬಬೇಕೋ ಅದನ್ನೆಲ್ಲವನ್ನು ಕೂಡ ಹಾಕಿ, ಅದಾದ ನಂತರದಲ್ಲಿ ಅವರು ಒಂದು ಸಮಿತಿಯನ್ನು ಮಾಡಿಕೊಂಡು ಆ ಸಮಿತಿಯ ನಿರ್ದೇಶನದಂತೆ ಇವೆಲ್ಲ ನಾಮಕಾವಸ್ಥೆಗೆ ಮಾಡುವ ಅನ್ನುವಂಥವ್ರು ಮಾಜಿ ಮಂತ್ರಿಗಳು ಗೊತ್ತಿರ್ತದೆ. ಅವರ ಸೂಚನೆಯಂತೆ ಯಾವ್ಯಾವ ಸಂಸ್ಥೆಗಳಿಗೆ, ಯಾವ್ಯಾವ ಕನ್ನಡ ಸಂಘ ಸಂಸ್ಥೆಗಳಿಗೆ ಎಷ್ಟೆಷ್ಟು ಸಹಾಯಧನವನ್ನು ಕೊಡ್ಬೋದು ಅಂತ ನಿರ್ಧಾರ ಮಾಡಿ ಕೆಲಸ ಮಾಡ್ತಾ ಇರುವಂಥ, ಭಾಳ ಹುಮ್ಮಸ್ಸಿನಿಂದ ಮಾಡ್ತಾ ಇರುವಂಥ ಸಂಸ್ಥೆಗಳು ಅಲ್ಲಿರುವಂಥ ಅಧಿಕಾರಿಗಳ ಬಳಿ ಹೋಗಲ್ಲ, ಅಧಿಕಾರಿಗಳ ಮರ್ಜಿಗಾಗಿ ಕಾಯುವುದಿಲ್ಲ. ಈಗ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಭವನ ಹೇಗಾಗಿದೆ ಅಂತ ಅಂದರೆ ಅಲ್ಲಿನ ಜಂಟಿ ನಿರ್ದೇಶಕರುಗಳು ಎಲ್ಲರೂ ಕೂಡ ಮಹಾಭ್ರಷ್ಟರಾಗಿದ್ದಾರೆ. ಆ ಎಲ್ಲ ಭ್ರಷ್ಟರ ಬಳಿಯಲ್ಲಿ ಹೋಗಿ ವ್ಯವಹಾರವನ್ನು ಮಾಡುವಂಥ ಕನ್ನಡ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಟ್ಕೊಂಡಿದ್ದಾರೆ. ಅವರು ಕೇಳ್ತಾರೆ, ಒಂದು 10 ಲಕ್ಷ ಕೊಡಿಸಿ ಸರ್, 5 ಲಕ್ಷ ಕೊಡಿಸಿ ಸರ್, ನಿಮ್ಮ ಕಮಿಷನ್ ಏನಿದೆಯೋ ನಾವು ಕೊಡಿಸ್ತೀವಿ. ಹೀಗಾಗಿ ಕಮಿಷನ್ ದಂಧೆ ನಡೆಯಬಹುದಾದಂಥ ಸ್ಥಳವಾಗಿ ಇವತ್ತು ಕನ್ನಡ ಭವನ, ಅದರಲ್ಲೂ ಮುಖ್ಯವಾಗಿ ಜಂಟಿ ನಿರ್ದೇಶಕರುಗಳು ಆ ರೀತಿ ಮಹಾಭ್ರಷ್ಟರಾಗಿದ್ದಾರೆ. ಇದರ ಬಗ್ಗೆ ದೂರುಗಳನ್ನು ಕೊಟ್ಟಿದ್ದಾಯಿತು. ಆ ದೂರುಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೆ ತಲುಪಿಸಿದ್ದಾಯಿತು. ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಿಂದ ನನಗೆ ಒಂದು ಪತ್ರ ಕೂಡ ಬಂತು. ಇದರ ಬಗ್ಗೆ ಹೆಚ್ಚಿನ ವಿವರಗಳಿದ್ದರೆ ನೀವು ಖುದ್ದಾಗಿ ಬಂದು ಕೊಡಿ, ಇಲಾಖಾ ವಿಚಾರಣೆ ನಡೆಸ್ತೀವಿ ಅಂತ. ನಾನು ಖುದ್ದಾಗಿ ಹೋಗಿ 3-4 ಪುಟಗಳಲ್ಲಿ ಏನೇನು ನಡೀತಾ ಇದೆ ಇಲ್ಲಿ ಅವ್ಯವಹಾರಗಳು, ಅಕ್ರಮಗಳು ಅಂತ ಕೊಟ್ಟು ಬಂದಿದ್ದಾಯಿತು. ಆಯಿತು, ನಾವು ಮತ್ತೊಮ್ಮೆ ಮಾಡಿಕೊಡ್ತೀವಿ, ಸಂಬಂಧಪಟ್ಟಂಥ ಅಧಿಕಾರಿಯನ್ನು ಕರೆಸ್ತೀವಿ ಅಂತ ಹೇಳಿದ್ರು. ಆ ನಂತರದಲ್ಲಿ ನಡೀಲಿಲ್ಲ, ಇಲಾಖಾ ವಿಚಾರಣೆ ಯಾವುದು ಕೂಡ ನಡೀಲಿಲ್ಲ. ಮಧ್ಯೆ ಒಂದು ಸಾರಿ ಹೋಗಿದ್ದಾಗ ಅವ್ರು ಹೇಳಿದ್ರು, ಅವರ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಯಾರನ್ನು ನೀವು ಭ್ರಷ್ಟರು ಅಂತ ಹೇಳ್ತಾ ಇದ್ದೀರಿ, ಕಮಿಷನ್ ವ್ಯವಹಾರ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಇವರು ಮಂತ್ರಿಗಳಿಗೆ ಭಾಳ ಆಪ್ತರಾಗಿದ್ದಾರೆ, ಮಂತ್ರಿಗಳು ಅವರನ್ನು ವರ್ಗಾವಣೆ ಮಾಡಿಸ್ಬೇಕು ಗುಲ್ಬರ್ಗದ ಕಡೆಗೆ ಅಂತ ಆಲೋಚನೆ ಮಾಡಿದ್ರು. ಅಷ್ಟರಲ್ಲಿ ಏನೇನು ನಡೀತೋ ಗೊತ್ತಿಲ್ಲ, ಇವರು ಯಾರೂ ಕೂಡ ವರ್ಗಾವಣೆ ಆಗಲಿಲ್ಲ, ಇಲ್ಲೇ ಇದ್ದಾರೆ. ಹೀಗಾಗಿ ಮಂತ್ರಿಗಳ ಕೃಪೆಯೇ ಅವರ ಮೇಲೆ, ಭ್ರಷ್ಟರ ಮೇಲೆ ಇರೋದರಿಂದ ಅವರು ಬದಲಾವಣೆಯೂ ಆಗುವುದಿಲ್ಲ, ಅದರ ವ್ಯವಸ್ಥೆಯೂ ಕೂಡ ಇದೇ ರೀತಿಯಲ್ಲಿ ಮುಂದುವರಿಯುತ್ತದೆ. ಆರ್ ಎ ಪ್ರಸಾದ್ ಅವ್ರಿಗಾಗಲಿ, ನನ್ನಂಥವ್ರಿಗಾಗಲಿ, ನಾವು ಪ್ರತಿನಿಧಿಸುತ್ತಿರುವಂಥ ಸಂಸ್ಥೆಗಳಿಗಾಗಲಿ ಈಗ ಇಲ್ಲಿವರೆಗೂ ಏನೇನು ಸಂಕಟ ಅನುಭವಿಸ್ತಾ ಇದ್ದೀವಿ, ಈ ಸಂಕಟಗಳಿಂದ ಪಾರಾಗುವಂಥ ದಿಕ್ಕುಗಳು ತೋರ್ತಾ ಇಲ್ಲ. ಆದ್ದರಿಂದ ಈ ವಿಚಾರದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಏನು ಈ ಮಾರ್ಗವನ್ನು ಅಡ್ಡದಾರಿಯಲ್ಲಿ ಹೋಗ್ತಾ ಇದೆ, ಅದು ಮಂತ್ರಿಗಳ ಗಮನಕ್ಕೆ ಬರದೇ ನಡೀತಿದೆ ಅಂತ ನನಗೇನು ಅನಿಸಲ್ಲ. ಆದ್ದರಿಂದ ಈ ಬಗ್ಗೆ ಒಂದು ಗುಟ್ರನ್ನು ಅವರು ಹಾಕಿದ್ರೆ, ಒಂದು ಗರ್ಜನೆಯನ್ನು ಮಾಡಿದ್ರೆ
ಒಳ್ಳೆಯ ಕೆಲಸ ಮಾಡ್ತಾ ಇರುವಂಥ ಕನ್ನಡ ಸಂಘ ಸಂಸ್ಥೆಗಳಿಗೆ ನೀವೇನು ಕನ್ನಡ ಅನುಷ್ಠಾನದಲ್ಲಿ ತರಬೇಕು ಅಂತ ಹೇಳ್ತೀರಿ, ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರುವಂಥವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಧನ ಸಹಾಯವನ್ನು ಕೊಡಿ. ಧನ ಸಹಾಯಕ್ಕೆ ಅರ್ಜಿ ಹಾಕೋದೇ ಒಂದು ಅವಮಾನ ಅನ್ನುವಂಥ ಸಂದರ್ಭವನ್ನು ಈಗ ನಿರ್ಮಾಣ ಮಾಡಿದ್ದಾರೆ. ವಾಸ್ತವವಾಗಿ ನಮ್ಮಂಥವ್ರಿಗೆ ಒಂದು ಅನುದಾನ, ವರ್ಷಕ್ಕೊಂದಿಷ್ಟು ಅನುದಾನ, ಈಗ ಸಾಹಿತ್ಯ ಪರಿಷತ್ಗೋ ಜಾನಪದ ಟ್ರಸ್ಟ್ಗೋ ಕೊಡೋ ರೀತಿಯಲ್ಲಿ ಒಂದು ಅನುದಾನವನ್ನು ಕೊಟ್ಟರೆ ನಾವು ಸಮಾಧಾನವಾಗಿ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೋದು, ಸೇವೆಯನ್ನು ಮಾಡ್ಕೊಂಡು ಹೋಗ್ಬೋದು. ಅದರಿಂದ ಇದನ್ನು ಸಂಕ್ಷಿಪ್ತವಾಗಿ ಸಾಹೇಬರ ಗಮನಕ್ಕೆ ತರ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ಪ್ರತ್ಯೇಕವಾಗಿ ನಾವು ಕುಳಿತು ಈ ಬಗ್ಗೆ ಹೆಚ್ಚಿನ ವಿಚಾರವನ್ನು ಮಾತನಾಡ್ಕೋಬೋದು. ಆರ್ಯ ಪ್ರಸಾದ್ ಅವರು ಈಗಾಗಲೇ ಹೇಳಿರುವ ರೀತಿಯಲ್ಲಿ ಕನ್ನಡ ಅಭಿವೃದ್ಧಿ ಇಲಾಖೆ ಅಧ್ಯಕ್ಷರ ಗಮನಕ್ಕೆ ಅವರು ಸೂಕ್ಷ್ಮವಾಗಿ ತಂದಿದ್ದಾರೆ. ಅವರು ಆಶ್ಚರ್ಯಪಟ್ಟಿದ್ದಾರೆ. ಹೌದಾ, 21 ವರ್ಷದಿಂದ ಇಂಥ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಸಂಸ್ಥೆ ಈ ಥರ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಏನಾದರೂ ಮಾಡಿ ನಿಮಗೆ ಒಳಗಡೆಗೆ ಸೇರಿಸೋಣ ಅಂತ. ಆದ್ದರಿಂದ ಅವರು ಆ ತಕ್ಷಣಕ್ಕೆ ಹಂಗೆ ಸ್ಪಂದಿಸಿದ್ದಾರೆ, ಮಾಡೋಕ್ಕೆ ಸಾಧ್ಯ ಇದೆ. ಆದ್ದರಿಂದ ಸರ್ಕಾರದಿಂದ ಇಂಥ ಒಂದು ನಿರೀಕ್ಷೆಯನ್ನು ಪ್ರಸಾದ್ ಅವರು ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆ ಈಡೇರೋದ್ರ ಬಗ್ಗೆಯೂ ಕೂಡ ಸಾಹೇಬರು ಗಮನ ಹರಿಸಿದ್ರೆ ಅದು ಖಂಡಿತವಾಗಿಯೂ ಕೂಡ ಆಗ್ತದೆ. ಅದರಿಂದ ಕನ್ನಡಕ್ಕೆ, ಕನ್ನಡ ಸಂಸ್ಕೃತಿಗೆ ಹೆಚ್ಚಿನ ಲಾಭ ಆಗ್ತದೆ ಅಂತ ನಾನು ನಿರೀಕ್ಷೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ ಬೈರಮಣ್ಣ ರಾಮೇಗೌಡರಿಗೆ. ನಮ್ಮ ಸಂಸ್ಥೆ ಇದು ಆಶಾ ಬಂದ್ರ ಇನ್ನೊಬ್ಬ ಶಿಕ್ಷಕರು ಅವಾಗಲೇ ಸರ್ ಕೇಳ್ತಾ ಇದ್ರು. ಈಗ ತಮ್ಮ ಅನಿಸಿಕೆಗಳನ್ನು, ತಮ್ಮ ಅನುಭವಗಳನ್ನು, ಎಲ್ಲ ರೀತಿಯ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಿ ಬಂದಂತಹ ಮತ್ತು ಒಳಗಡೆಯ ಮತ್ತು ಹೊರಗಡೆಯ ಎಲ್ಲ ವಿಚಾರ ತಿಳಿದುಕೊಂಡು ಸಾಮಾಜಿಕವಾಗಿ ಸ್ಥಿರತೆಯನ್ನು ಕಾಪಾಡಿಕೊಂಡು ಬಂದಂಥ ಸಾಮಾನ್ಯ ಡಾಕ್ಟರ್ ಸಿ ಎನ್ ಅಶೋಕ್ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾರೆ. ಎಲ್ಲ ನನ್ನ ಆತ್ಮೀಯ ಯುವ ಸ್ನೇಹಿತರೆ, ಕನ್ನಡ ತಂತ್ರಾಂಶವನ್ನು ಕಲಿಬೇಕು ಅಂತ ಬಯಸಿ ಬಂದಂಥ ಎಲ್ಲ ನನ್ನ ಭರವಸೆಯ ಎಲ್ಲ ಯುವ ಸ್ನೇಹಿತರೆ, ಏನೊಂದು ನಿಮ್ಮೆಲ್ಲರ ನೆಚ್ಚಿನ ಒಂದು ಸಂಘಟನೆ ನಮ್ಮ ಕನ್ನಡ ತಂತ್ರಾಂಶ ಉಚಿತ ತರಬೇತಿನ ಕೊಡ್ತಿರುವಂಥ ನಮ್ಮ ಈ ತಂತ್ರಾಂಶ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಿ 21 ವರ್ಷ ನಿರಂತರ ಈ ಕಲಿಕೆಯನ್ನು ಕೊಡ್ತಿರುವಂಥ ಈ ಸಂಸ್ಥಾಪಕರಾಗಿರುವಂಥ ಆರ್ಯ ಪ್ರಸಾದ್ ಅವರೇ ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಸವಿಸ್ತಾರವಾಗಿ ಕನ್ನಡದ ಕೆಲಸವನ್ನು, ಕನ್ನಡತನವನ್ನು ಹೇಗೆ ನಾವು ಉತ್ತಮವಾಗಿ ಮಾಡಬೇಕು, ಅದಕ್ಕೆ ಸ್ಪಂದಿಸಬೇಕು, ಉತ್ತೇಜನವನ್ನು ಕೊಡಬೇಕು ಅಂತ ಸವಿಸ್ತಾರವಾಗಿ ತಿಳಿಸಿದಂಥ ಡಾಕ್ಟರ್ ಬೈರಮಂಗ್ಲ ರಾಮೇಗೌಡರೇ, ಆತ್ಮೀಯರೇ, ಈಗಾಗಲೇ ಎಲ್ಲ ವಿಚಾರ ಗೊತ್ತಿದೆ. ನಾವು ಮುಖ್ಯವಾಗಿ ಏನೊಂದು ಆರ್ಯ ಪ್ರಸಾದ್ ಅವರು ಮತ್ತು ಅವರ ಇಡೀ ತಂಡ ಏನು ಶಿಕ್ಷಕರೇನಿದ್ದಾರೆ ಅವಿರತವಾಗಿ 21 ವರ್ಷ ಕಾಲ ಉಚಿತವಾಗಿ ತರಬೇತಿಯನ್ನು ಕೊಡ್ತಾ ಬಂದಿದ್ದಾರೆ. ಎಲ್ಲ ಸವಾಲಿನ ಮಧ್ಯದಲ್ಲಿ, ಅನುಕೂಲ ಮಧ್ಯದಲ್ಲ, ಒಂದು ಉದ್ದೇಶಕ್ಕಾಗಿ, ಒಂದು ಉದ್ದೇಶ ಸಮಾಜದ ಅವಶ್ಯಕತೆ ಏನಿದೆ, ಕನ್ನಡತನಕ್ಕೆ ಬೇಕಾಗಿರುವಂಥ ಒಂದು ಪರಿಣಿತಿ ಏನು ಬೇಕಾಗಿದೆ, ತಂತ್ರಾಂಶ ಏನು ಬೇಕಾಗಿದೆ, ಅದನ್ನು ತಮಗೆ ಕೊಟ್ಟು ತರಬೇತಿಯನ್ನು ಕೊಟ್ಟು ನಮ್ಮ ವ್ಯವಸ್ಥೆಗೆ ಕನ್ನಡ ಭಾಷೆಯಲ್ಲೇ ಬಳಕೆ ಆಗಬೇಕು ಅನ್ನುವಂಥ ವಿಚಾರವನ್ನು ಕೈಗೆತ್ಕೊಂಡು ಬಹಳ ಉತ್ತಮವಾಗಿ ಸೇವೆ ಸಲ್ಲಿಸಿರುವಂಥದ್ದು. ಅವ್ರು ಸ್ವತಃ ಅವರ ಮಾತೃಭಾಷೆ ಅವರು ಮರಾಠರು, ಆದರೆ ಅವ್ರು ಯಾವತ್ತೂ ಮರಾಠರು ಅನ್ನಲ್ಲ, ನಾನು ಕನ್ನಡಿಗನೇ ಅಂತ ಹೇಳೋದು. ಅಂಥ ರೀತಿ ಅವರು ಯಾರಿಗೂ ಗೊತ್ತಿಲ್ಲ. ಸೊ ಈ ರೀತಿ ಕನ್ನಡ ಕೆಲಸವನ್ನು ಭಾಳ ಉತ್ತಮವಾಗಿ ಮಾಡ್ತಿರೋರು. ಹಾಗಾಗಿ ಎಲ್ಲ ಅವರ ಆರೋಗ್ಯದಲ್ಲೂ ಭಾಳ ಸವಾಲು. ಪಾಪ ನಾನು ಎಷ್ಟೋ ಸಲ ನೋಡ್ತೀನಿ, IV ಫ್ಲೂಯಿಡ್ ಹಾಕ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಏನೇ ಇದ್ರೂ ತಮ್ಮ ಕೆಲಸವನ್ನು ಮೈ ಮರೆಯಲ್ಲ. ಅಷ್ಟು ಕಾಳಜಿ, ಅಷ್ಟು ಬದ್ಧತೆ ಇಟ್ಕೊಂಡು ಕೆಲಸ ಮಾಡೋರು ಪ್ರಸಾದ್ ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ. ನನಗೆ ಪ್ರಸಾದ್ ಅವ್ರ ಬಗ್ಗೆ ನಾನು ಎಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ಈ ವ್ಯಕ್ತಿ ನಮ್ಮೆಲ್ಲರಿಗೂ ಒಂದು ಪ್ರೇರೇಪಣೆದಾಯಕವಾಗಿರುವಂಥ ಒಂದು ವ್ಯಕ್ತಿ. ಒಂದು ಮನುಷ್ಯ ಸಮಾಜದ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು ಅನ್ನೋದಕ್ಕೆ ಇವರೇ ಉದಾಹರಣೆ ಇದೆ. ಸೊ ಎಲ್ಲೆಲ್ಲೋ ನಾವು ಹುಡುಕಬೇಕಾಗಿಲ್ಲ ಉದಾಹರಣೆ. ಅಂತ ಅದ್ಭುತ ವ್ಯಕ್ತಿನೇ ನಮ್ಮ ಪ್ರಸಾದ್ ಅವರು. ಅವ್ರೇನು ಇವಾಗ 125
ಶಿಬಿರಗಳನ್ನು ಮಾಡಿದ್ದಾರೆ, 21 ವರ್ಷದಿಂದ ಮಾಡಿದ್ದಾರೆ. ಇದಕ್ಕೆಲ್ಲ ನಮ್ಮ ಮೆಚ್ಚುಗೆ ಇದೆ. ಮತ್ತೇನು ಇವತ್ತು ಸಹಕಾರವನ್ನು ಬಯಸಿದ್ದೀರಾ, ಖಂಡಿತ ಸರ್ಕಾರದಲ್ಲಿ ನಿಮ್ಮ ಪರವಾಗಿ ಸಚಿವರಿಗೂ ನಾನು ಮಾತಾಡ್ತೀನಿ, ನಮ್ಮ ಕ್ಯೂನಿಕ್ಸ್ ಸಂಸ್ಥೆಯವ್ರಿಗೂ ಮಾತಾಡ್ತೀನಿ, ಮತ್ತು ನಮ್ಮ ಕೌಶಲ್ಯ ಅಭಿವೃದ್ಧಿ ನಿಗಮ ಇದೆ, ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ, ಅಲ್ಲಿಂದ ನೀವು ನೋಂದಾಯಿಸ್ಕೊಂಡು ಅದನ್ನು ತಕ್ಷಣ ನಿಮಗೆ ಅಲೋಕೇಟ್ ಆಗೋ ರೀತಿಯಲ್ಲಿ, ಯಾಕಂದರೆ ಪರ್ ಹೆಡ್ ಇವತ್ತು ಟ್ರೈನಿಂಗ್ ಕೊಡುವಂಥದ್ದಕ್ಕೆ ನಿಮ್ಗೆ ಹಣ ಬರ್ಸೋಂಥದ್ದು ಆದರೆ 3-4 ದಿಕ್ಕಲ್ಲಿ ಬಂದು ನಿಮಗೂ ಹಣ ಸಿಗುವಂಥದ್ದಾಗಲಿ. ನಾನು ಈಗ ನಿಮ್ಗೆ 5 ಲಕ್ಷ ರೂಪಾಯಿಯನ್ನು ನಮ್ಮ MLA ಗ್ರಾಂಟಿಂದ ನಿಮಗೆ ಹಣವನ್ನು ಕೊಡುವಂಥದ್ದು ಮಾಡ್ತೀನಿ, ಮುಂದಿನ ವರ್ಷನೂ ಕೊಡ್ತೀನಿ. ಈಗ ಕಳೆದಾಗಿ ನಿಮಗೆ ಸಂಬಳ ಕೊಡೋಕ್ಕೆ ಅನ್ನೋದು ಕೊಡ್ತೀನಿ, ಮತ್ತು 5 ಲಕ್ಷದೂ ಕೊಡ್ತೀನಿ. ಏನು ಸುಳ್ಳು ಹುಡುಕಬೇಕು. ಹೃದಯವಂತ ಸಿ.ಎಚ್. ಅಶ್ವತ್ಥನಾರಾಯಣ ಅವರಿಗೆ ಏನಿಲ್ಲ, ಸರ್ಕಾರದ ಕೊಡ್ತೀನಿ. ಅದ್ರ ಬೇಕು ಒಂದು ಪ್ರೀತಿ ತೋರಿಸ್ಬೇಕಷ್ಟೆ. ನಮಗೆಲ್ಲ MLA ಗ್ರಾಂಟ್ ಇರುತ್ತೆ 2 ಕೋಟಿ ಹಣದಲ್ಲಿ. ಈಗ ನಿಮಗೂ ಈ ವರ್ಷ 5 ಲಕ್ಷ, ಅದೇ ನಿಮಗೆ ನೇರವಾಗಿ ಕೊಡ್ಬೋದು. ನೀವೇ ಬಳಕೆ ಮಾಡಿಕೊಂಡು ಈಗ ಬೇಕಾದ್ರೂ ಉಪಯೋಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಇಷ್ಟು ಹೇಳ್ತಾ, ಮುಂದಿನ ವರ್ಷ ಕಂಪ್ಯೂಟರ್ ತಗೊಳ್ಳಿ, ಈ ವರ್ಷ ಸುಣ್ಣ ಬಣ್ಣ ಹಚ್ಚಿ ಎಲ್ಲರಿಗೂ ಒಳ್ಳೇದಾಗಲಿ. ಚೆನ್ನಾಗಿ ಪ್ರಯತ್ನ ಮಾಡಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಇನ್ನೂ ಬೇರೆಯವ್ರಿಗೆಲ್ಲ ಹೇಳಿ, ಇನ್ನೂ ಎಷ್ಟು ಜನ ಬೇಕಾದ್ರೆ ತರಬೇತಿ ತೊಗೊಳ್ಳೋವಂಥದ್ದು ಏನಿದ್ರು ಮಾಡಿ. ನಿತಿನ್ ಒಳ್ಳೇದಾಗಲಿ, ನಿಮ್ಮೆಲ್ಲ ಸ್ನೇಹಿತರು ಒಳ್ಳೇದಾಗಲಿ. ಮತ್ತೊಮ್ಮೆ ಶುಭಾಶಯಗಳು. ನಮಸ್ಕಾರ. ಭಾಳ ವಿಶೇಷವಾದ ಧನ್ಯವಾದಗಳು ಡಾಕ್ಟರ್ ಸಿ. ಅಶ್ವತ್ಥನಾರಾಯಣ. ನಮ್ಮ ಮಾಧ್ಯಮ ಮಿತ್ರರು ಹೇಳ್ತಾ ಇದ್ರು, ಹೃದಯವಂತ ಡಾಕ್ಟರ್ ಸಿ. ಅಶ್ವತ್ಥನಾರಾಯಣ ಅಂತ ಹೇಳಿ. ನಿಜವಾಗ್ಲೂ ಹೃದಯವಂತರವರು. ಯಾಕೆಂದರೆ ನಮ್ಗೆ ಅವ್ರು ಕೇಳ್ತಾ ಇದ್ರು ಏನಾಗಬೇಕು ಅಂತ ಹೇಳಿದಾಗೆಲ್ಲ ನಮ್ಗೆ ಸ್ವಲ್ಪ ಸಂಕೋಚ ಪಟ್ಕೊಂಡೆ, ಏನಿಲ್ಲ ಸರ್ ಪರವಾಗಿಲ್ಲ ಅಂತಲೂ ಬರ್ತಾಯಿದ್ವಿ. ತೀರಾ ನಮಗೆ ತಡ್ಕೊಳ್ಳೋಕ್ಕೆ ಆಗದೆ ಇದ್ದಾಗ ಅನಿವಾರ್ಯವಾಗಿ ಸಂಕೋಚ ಪಟ್ಕೊಂಡು ಕೇಳಿದೆ ಅದನ್ನು. ಆದರೆ ಏನು ಅನ್ಕೊಳ್ತಾರೇನೋ ಅಂತ ಈ ಥರನೇ ಮಾನಸಿಕವಾಗಿ ತೊಳಲಾಟದಲ್ಲಿ. ಆದರೆ ಅವರು ನಿಸ್ಸಂಕೋಚವಾಗಿ ಈಗಲೂ ನಾನು ಸಹಾಯ ಮಾಡ್ತೀನಿ, 5 ಲಕ್ಷ, ಮುಂದಿನ ವರ್ಷ ನಾನು ಸಹಾಯ ಮಾಡ್ತೀನಿ, ತೆಗೆದುಕೊಳ್ಳಿ, ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು. ಜೊತೆಗೆ ನಮ್ಮ ಸಂಪದೆಯ ಒಂದು 2 ತಿಂಗಳ ಸಂಬಳನೂ ಕೂಡ ನಾನು ವೈಯಕ್ತಿಕ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಅವರು ತುಂಬ ಎಲ್ಲರ ಪರವಾಗಿ, ನಾಡಿನ ಪರವಾಗಿ ಅವ್ರನ್ನ ಅಭಿನಂದನೆ ಮತ್ತು ಇನ್ನೊಂದು ತಿಂಗಳು ಮಹೇಶನ ಸರ್ ಇದ್ದಾರೆ ಅವರು ಎಲ್ಲರೂ ಮುಂದೆ ನಾವು ಕಾಲು ಎಳಿಬೇಕಲ್ಲ ಸರ್. ಏನಂದರೆ ಬಹುಶಃ ನನ್ನ ಅನಿಸಿಕೆ ಏನಂದರೆ, ಇಂಥ ಒಂದು ಶಾಸಕರು, ನಾನು ಯಾಕೆ ಪ್ರಾರಂಭದಲ್ಲಿ ಹೇಳಿದೆ ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಅವ್ರಿಗೆ ಈ ಥರದ ಕಳಕಳಿ ಇದೆ ನೋಡಿ, ಮಾನಸಿಕವಾದ ಮತ್ತು ಸಮಾಜದ ಕಳಕಳಿ ಎಲ್ಲರಲ್ಲೂ ಬರಲ್ಲ. ಅದನ್ನು ನಾನು ಅವ್ರು ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಯಾವಾಗ 11ನೇ ಅಡ್ಡ ರಸ್ತೆಯ ಒಂದು ಮಹಿಳಾ ಕಾಲೇಜ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೇಗಿರಬೇಕು, ಸರ್ಕಾರಿ ಕಾಲೇಜಲ್ಲಿ ಹೇಗಿರಬೇಕು ಅಂತ ಅದನ್ನು ಅವ್ರು ತೋರಿಸ್ಕೊಟ್ಟಂಥ ಏಕೈಕ ವ್ಯಕ್ತಿ ಅವರು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನನ್ನ ಸಂಸ್ಥೆಯ ಪರವಾಗಿ, ತಮಿಳು ಪರವಾಗಿ ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ